ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ರೈತರಿಗೆ 2 ವರ್ಷದ ಬೆಳೆ ವಿಮೆ ಹಣ ಹಾಗೂ ಬರ ಪರಿಹಾರದ ಹಣ ಬಿಡುಗಡೆ ಮಾಡಲು ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ. ಕೊಪ್ಪಳ ಜಿಲ್ಲಾದ್ಯಂತ ರೈತರಿಗೆ 2 ವರ್ಷ ಕಳೆದರೂ ಸಹ ಬೆಳೆ ವಿಮೆ ಹಣ ಹಾಗೂ ಬರ ಪರಿಹಾರದ ಹಣ ರೈತರ ಖಾತೆಗೆ ಈವರೆಗೂ ಜಮಾವಣೆಗೊಂಡಿಲ್ಲ. ಕೂಡಲೇ ರಾಜ್ಯ ಸರ್ಕಾರ 2 ವರ್ಷದ ಬೆಳೆ ವಿಮೆಯ ಹಣ, ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿ ರೈತರ ಖಾತೆಗೆ ಜಮಾವಣೆ ಮಾಡುವಂತೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಯಲಬುರ್ಗಾ ತಹಸೀಲ್ದಾರರಾದ ಬಸವರಾಜ ತನ್ನಳ್ಳಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ರೈತ ಸಂಘದ ಕಾರ್ಯಕರ್ತರಿಂದ ಯಲಬುರ್ಗಾ ತಹಸೀಲ್ದಾರ್ ಕಚೇರಿಗೆ ತೆರಳಿ ಈ ಮನವಿಯನ್ನು ಸಲ್ಲಿಸಿದರು. ಮನವಿ ಪತ್ರ ಸ್ವೀಕರಿಸಿದ ತಹಸೀಲ್ದಾರರಾದ ಬಸವರಾಜ ತನ್ನಳ್ಳಿರವರು ಈ ಮನವಿ ಪತ್ರವನ್ನು ಮಾನ್ಯ ಸಿಎಂ ಸಿದ್ದರಾಮಯ್ಯನವರಿಗೆ ಕಳುಹಿಸಿಕೊಡುವುದಾಗಿ ತಹಸೀಲ್ದಾರರಾದ ಬಸವರಾಜ ತನ್ನಳ್ಳಿರವರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ಶಂಕರಪ್ಪ ಹೊಕ್ಕಳದ, ಮಾರುತಿ ಮರಡಿ, ಯಲ್ಲಪ್ಪ ಬಾಬರಿ, ಶರಣಪ್ಪ, ಕಲ್ಲಪ್ಪ ಬನ್ನಿಕೊಪ್ಪ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗಾಗಲೇ ಬೆಳೆ 2 ವರ್ಷ ಕಳೆದ್ರು ಯಾರಿಗೂ ಏನು ಜಿಲ್ಲೆದಾಗೆ ಬೆಳೆ ಬಂದಿರೋಲ್ಲ. ಅದ್ರ ಜೊತೆಯಲ್ಲೇ ಸರ್ಕಾರ, ಕೇಂದ್ರ ಸರ್ಕಾರ 3,500 ಕೋಟಿ ರೂಪಾಯಿನ ಪರಿಹಾರ ಕೊಟ್ಟರೆ ರೈತರಿಗೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಬಂದೈತೆ. ಆದ್ರೆ ಅದನ್ನು ಅಷ್ಟು ಹಾಕಿದ್ರು ಒಬ್ಬ ರೈತರಿಗೆ ಬಂದರು, ಇನ್ನೊಬ್ಬ ರೈತರಿಗೆ ತಲುಪಿಲ್ಲ. ಆದ್ರೆ ಕೂಡಲೇ ಎಲ್ಲ ರೈತರಿಗೆ ಸರ್ಕಾರ ಒಂದು ಪರಿಶೀಲನೆ ಮಾಡಿ ಎಲ್ಲ ರೈತರಿಗೆ ಮುಟ್ಟ ಅಂತಾಗ ಆ ಎಲ್ಲ ರೈತರಿಗೇನು ಪರಿಹಾರ ಕೂಡ ಹಾಕ್ಬೇಕು. ಈ ಬೆಳೆ ಜೊತೆಯಲ್ಲಿ ಪರಿಹಾರ ಕೂಡ ಹಾಕ್ಬೇಕಂತಂದು ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿ ಎಲ್ಲಿ ಕಳಿಸ್ತಾರೆ ಅವ್ರು ಹೇಳ್ಬೇಕು. ಅದನ್ನ ಹೇಳ್ರಿ. 2 ವರ್ಷ ಆಯ್ತು. ಈಗ ರೈತರಿಗೆ ನಮ್ಮ ಕೊಪ್ಪಳ ಜಿಲ್ಲೆಯ ರೈತರಿಗೆ ಬರ ಪರಿಹಾರನೂ ಹಾಕಲಿಲ್ಲ. ಕೇಂದ್ರ ಸರ್ಕಾರ 3 ವರ್ಷ ಎಲೆಕ್ಷನ್ ಮುಂಚಿತವಾಗಿ 3,500 ಕೋಟಿ ರೂಪಾಯಿ ಹಾಕಿದ್ರು. 3,500 ಕೋಟಿ ಹಾಕಿದ್ರು ಅಂದ್ರೂ ಅವ್ರಿಗೆ ರೈತರಿಗೆ ಹಾಕಿ ರಾಜ್ಯ ಸರ್ಕಾರ ಹಾಕಿದ್ರು. ಒಬ್ರಿಗೆ ಬಂದ್ರೆ ಇನ್ನೊಬ್ರಿಗೆ ಬರಲಿಲ್ಲ. ಅದನ್ನ ಯಾರಿಗೆ ಬಂದಿಲ್ಲ ಏನು ಅನ್ನೋದು ಪರಿಶೀಲನೆ ಮಾಡಿ ಅವ್ರಿಗೆಲ್ಲರಿಗೂ ಬರ ಪರಿಹಾರ ಮುಖಾಂತರ ಸರ್ಕಾರ ಬರ ಪರಿಹಾರ ಹಾಕಬೇಕು. 2 ವರ್ಷ ಬೆಳೆ ವಿಮೆ ಬಂದಿಲ್ಲ. ಬೆಳೆ ವಿಮೆ ಯಾವುದು ತುಂಬಿದ್ರೆ ಬರೀ ತುಂಬಾದಾಟ ಆಗೈತಿ. 10 ಪೈಸೆ ಇವತ್ತು ರೈತರ ಖಾತೆಗೆ ಜಮಾವಣೆ ಆಗಿಲ್ಲ. ಇವತ್ತು ಆ ರೈತರಿಗೆ ಬೆಳೆ ವಿಮೆನೂ ಆಗ ಬರ ಪರಿಹಾರನ ಇವತ್ತು ಕೂಡಲೇ ಹಾಕ್ಬೇಕಂತಂದು ನಾವು ಮೊನ್ನೆ ಯಲಬುರ್ಗಾ ತಹಸೀಲ್ದಾರ್ ಮೂಲಕ ಮೊನ್ನೆ ಮುಖ್ಯಮಂತ್ರಿಗೆ ನಾವು ಮನವಿ ಪತ್ರನ ಇವತ್ತು ಸಲ್ಲಿಸಿವಿ. ಆ ಮನವಿ ಪತ್ರ ಪ್ರಕಾರ ಶೀಘ್ರದಲ್ಲಿ ಒಂದು ಸರ್ಕಾರ ಒಂದು ಶೀಘ್ರ 1 ವಾರ 15 ದಿನದೊಳಗೆ ಅದನ್ನ ಬರ ಪರಿಹಾರ ಹಾಗೂ ಬೆಳೆ ಬಿಡುಗಡೆ ಮಾಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ. ಧನ್ಯವಾದಗಳು. ಮಾನ್ಯ ಮಾಧ್ಯಮ ಮಿತ್ರರಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಈಗ 2 ವರ್ಷ ಆಯಿತು ಇದು ರೈತರಿಗೆ ಯಾವುದು ಬೆಳೆ ಪರಿಹಾರ ಮತ್ತು ಬೆಳೆ ವಿಮಾ ಕೆಲವರಿಗೆ ಬಂದು ಕೆಲವರಿಗೆ ಬರಲಿಲ್ಲ. ಇದು ಅನಾವಶ್ಯಕವಾಗಿ ರೈತ ತುಂಬಿದಂಥ ಬೆಳೆಗೆ ಮತ್ತು ಬೆಳೆ ಇಲ್ಲಿವರೆಗೆ ಆದರೂ ಬಂದಿಲ್ಲ ರೀ. ಆದಷ್ಟು ಬೇಕಾದ ಸರ್ಕಾರ ಬೆಳೆ ಪರಿಹಾರ ಮತ್ತು ಬೆಳೆ ವಿಮಾವನ್ನು ಅನುಕೂಲ ಮಾಡಿಕೊಟ್ರೆ ರೈತ ಸ್ವಲ್ಪ ಎಷ್ಟು ಜೀವನ ಸಾಗಿಸಕ್ಕೆ ಮುಂದೆ ಬರ್ತಾನೆ. ಇಲ್ಲ ಅಂತಂದ್ರೆ ಸರ್ಕಾರ ಇದ್ದು ಸತ್ಕತೆ ಆಗುತ್ತೆ ನಮ್ಮ ಪಾಲಿಗೆ. ನಮ್ಮ ಹೆಸರು ಶಂಕರಪ್ಪ ಹೊಕ್ಕಳದಂತಂದು ಸಾಕಿನ ಚಿಕನ್ ಕೊಪ್ಪ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.